ಕನ್ನಡ ರಾಮಯ್ಯ ಅಂತಲೇ ರಾಜಕೀಯ ಪ್ರವರ್ಧಮಾನಕ್ಕೆ ಬಂದವರು ಸಿದ್ದರಾಮಯ್ಯನವರು. ಅವಕಾಶ ಸಿಕ್ಕಾಗಲೆಲ್ಲ ಶಾಸಕ ಸಚಿವರಿಗೆ ಕನ್ನಡ ಪಾಠ ಮಾಡೋ ಈ ಮೇಷ್ಟ್ರು ಅದ್ಯಾಕೋ ಏನೋ ಕನ್ನಡಿಗರಿಗೆ ಉದ್ಯೋಗದ ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಟ್ಟಂತಿದೆ. ಮಂತ್ರಿ ಮಂಡಲದ ಸಚಿವರಲ್ಲೇ ಸ್ವಹಿತಾಸಕ್ತಿಯ ಸಮರ ನಡೀತಾ ಇದ್ರು. ಈ ಗೊಡವೆಯೇ ನನಗೆ ಬೇಡಪ್ಪ ಅಂತ ಗೂಡು ಸೇರ್ಬಿಟ್ಟಿದ್ದಾರೆ ಅನ್ನೋ ಸದ್ದು ವಿಧಾನಸೌಧದ 3ನೇ ಮಹಡಿಯಿಂದ ತೂರಿ ಬಂದಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲಾತಿ ಕಿಚ್ಚು. ಕನ್ನಡಿಗರ ಕಣ್ಣೊರೆಸುತ್ತಾರಾ ಕನ್ನಡ ರಾಮಯ್ಯ? ಎಂದು ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿರುವಂತಹ ಸಿದ್ದರಾಮಯ್ಯನವರು 1983ರ ಗೋಕಾಕ್ ಚಳವಳಿ ಬಳಿಕ ಅಸ್ತಿತ್ವಕ್ಕೆ ಬಂದ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದವರು. ಈ ಕಾರಣದಿಂದಲೇ ಕನ್ನಡ ರಾಮಯ್ಯ ಅನ್ನೋ ಕಿರೀಟವನ್ನು ಕೂಡ ಹೊತ್ತ ಸಿದ್ದರಾಮಯ್ಯ ಕನ್ನಡದ ಭಾಷಾ ಪ್ರೌಢಿಮೆ ತೋರುವುದರಲ್ಲಿ ನಿಸ್ಸೀಮರು. ಅವಕಾಶ ಸಿಕ್ಕಾಗಲೆಲ್ಲ ಶಾಸಕ ಸಚಿವರಿಗೆ ಕನ್ನಡ ಪಾಠವನ್ನ ಮಾಡೋ ಈ ಆಧುನಿಕ ಮೇಷ್ಟ್ರು ಕನ್ನಡ ಭಾಷೆಯ ಅಭಿವೃದ್ಧಿಗೆ ಕೊಟ್ಟ ಕೊಡುಗೆ ಏನು ಅನ್ನುವಂತಹ ಚರ್ಚೆ ಇದೀಗ ಕನ್ನಡದ ಮನಸ್ಸುಗಳ ನಡುವೆ ಎದ್ದು ಹೋಗಿದೆ. ಹಾಗೂ ರಾಜಕೀಯ ಒಳನೋಟದವರೆಗೂ ಕೂಡ ಇದು ತಲುಪಿರುವಂಥದ್ದು. ಹಾಗೆ ನೋಡಿದರೆ ಕನ್ನಡ ಭಾಷೆ ಅಭಿವೃದ್ಧಿಯ ವಿಚಾರದಲ್ಲಿ ಗಂಭೀರವಾದಂತಹ ಚಿಂತನೆ ನಡೆದಿದ್ದು ಕಾಂಗ್ರೆಸ್ಗಿಂತಲೂ ಬಿಜೆಪಿ ಸರ್ಕಾರದಲ್ಲೇ ಅಂತಿದೆ ಇತಿಹಾಸ. 2015ರಲ್ಲಿ ಬಿಜೆಪಿಯ ಸುನೀಲ್ ಕುಮಾರ್ ಸಚಿವರಾಗಿದ್ದ ವೇಳೆ ಕರ್ನಾಟಕದ ಭಾಷಾ ನೀತಿಯನ್ನ ಜಾರಿಗೆ ತರಲಾಯಿತು. ಕನ್ನಡವನ್ನ ಆಡಳಿತ ಮತ್ತು ಶಿಕ್ಷಣದಲ್ಲಿ ಪ್ರಮುಖ ಭಾಷೆಯಾಗಿ ಬಲಪಡಿಸುವಂತಹ ಗುರಿಯನ್ನ ಈ ಕಾಯ್ದೆ ಹೊಂದಿತ್ತು. ಆದರೆ ಕಾಂಗ್ರೆಸ್ ಆಡಳಿತ, ಅದರಲ್ಲೂ ಸಿದ್ದರಾಮಯ್ಯನವರ 2 ಅವಧಿಯಲ್ಲೂ ಕೂಡ ಕನ್ನಡ ಭಾಷೆಯ ಅಭಿವೃದ್ಧಿ ಕಡೆಗಣಿಸಲಾಗಿದೆ ಅನ್ನೋದು ಕನ್ನಡ ಪಂಡಿತರ ವಲಯದಲ್ಲಿ ಎದ್ದಿರುವಂತಹ ಗುಸುಗುಸು. ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಬಂದಾಗಲೆಲ್ಲ ಕಾಂಗ್ರೆಸ್ ಸರ್ಕಾರ ಹಿಂದಿ ಏರಿಕೆ ಭೂತವನ್ನ ಮುಂದೆ ಬಿಡುತ್ತದಂತೆ. ಕೆಲ ದಿನ ಈ ಬಗ್ಗೆ ಚರ್ಚೆ ಮಾಡಿ ಎಂದಿನಂತೆ ಅಧಿಕಾರ ರಾಜಕೀಯದತ್ತ ಹೊರಳಿಬಿಡುತ್ತೆ ಅನ್ನೋದು ರಾಜಕೀಯ ವಿರೋಧಿಗಳ ಮತ್ತು ಕೆಲವೊಂದಿಷ್ಟು ಜನ ಸ್ವಪಕ್ಷೀಯ ದೋಷಣೆಯೂ ಕೂಡ ಹೌದು. ಆದರೆ ಇದೀಗ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರದಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲೇ ದ್ವಂದ್ವ ಮುಂದುವರಿತಾ ಇದೆಯಂತೆ. ಸಚಿವರ ನಡುವೆಯೇ ಸ್ವಹಿತಾಸಕ್ತಿಯ ಸಮರ ನಡೀತಾ ಇದೆ. ಇದೆಲ್ಲವನ್ನು ಕೂಡ ನೋಡಿದ್ರೂ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕ್ಯಾಬಿನೆಟ್ನ ಕೋಣೆಯಿಂದಲೇ ಕೇಳಿಬರುತ್ತಿವೆ. ಖಾಸಗಿ ವಲಯದಲ್ಲಿ ಕನ್ನಡಿಗ ಮೀಸಲಾತಿ ವಾರ್. ಸಚಿವರ ನಡುವೆ ನಡೆಯಿತಾ ಸ್ವಹಿತಾಸಕ್ತಿ ಸಮರ. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಬಲ್ಲ ಮೂಲಗಳ ಬಲಿಷ್ಠ ಮಾಹಿತಿಯಂತೆ ಸಿದ್ದರಾಮಯ್ಯ ಪರ ಆಪ್ತ ಬಳಗದ ಸಚಿವರ ನಡುವೆಯೇ ಖಾಸಗಿ ವಲಯದಲ್ಲಿ ಕನ್ನಡಿಗರ ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ವಾಕ್ ಸಮರ ನಡೀತಾ ಇದೆಯಂತೆ. ರಾಜ್ಯದ ಕಾರ್ಮಿಕರ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮಹಿಳೆಯರಿಗೆ ಮುಟ್ಟಿನ ರಜೆ, ಗಿಗ್ ಕಾರ್ಮಿಕರಿಗೆ ವಿಶೇಷ ಪ್ಯಾಕೇಜಿನಂತಹ ಉಪಯುಕ್ತವಾದಂತಹ ಯೋಜನೆಯನ್ನು ಕೊಟ್ಟ ಲಾಡ್ ಇದೀಗ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಿಸಲು ಮುಂದಾಗಿದ್ದಾರಂತೆ. ಸಚಿವ ಸಂತೋಷ್ ಲಾಡ್ರೇನೋ ಕನ್ನಡಿಗರಿಗೆ ಉದ್ಯೋಗ ಕೊಡಿಸಲು ನಿಟ್ಟಿನಲ್ಲಿ ಆ ಒಂದು ಚಿಂತನೆಯನ್ನ ಮಾಡಿದ್ರೆ, ಸಚಿವರಾದ ಎಂಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಲಾಡ್ ಪ್ರಸ್ತಾಪಕ್ಕೆ ಕಂಡು ವಿರೋಧವನ್ನ ತೋರಿದ್ದಾರೆ ಅನ್ನುವಂತಹ ಮಾತಿದೆ. ಒಳನೋಟದ ದುರ್ಬಿಣಿಯೊಳಗೆ ಕಂಡ ಮಾಹಿತಿಯಂತೆ ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲಾತಿ ನೀಡಿದರೆ ಉದ್ಯಮಿಗಳು ಸಿಟ್ಟಾಗುವ ಆತಂಕವನ್ನ ಇಬ್ಬರು ಕೂಡ ಸಚಿವರು ವ್ಯಕ್ತಪಡಿಸಿದ್ದಾರಂತೆ. ಸಚಿವ ಸಂತೋಷ್ ಲಾಡ್ ಪ್ರಸ್ತಾಪಿತ ಬಿಲ್ನಲ್ಲಿ ಇರುವಂತೆ ಕನ್ನಡಿಗರಿಗೆ 50% ಉದ್ಯೋಗ ಮೀಸಲಾತಿ ಕೊಟ್ಟರೆ ಕರ್ನಾಟಕಕ್ಕೆ ಹೂಡಿಕೆ ಬರಲ್ಲ ಅನ್ನೋದು ಎಂಬಿ ಪಾಟೀಲರ ಆತಂಕವಂತೆ. ಕಂಪನಿಗಳು ಕಾರ್ಮಿಕರ ಸ್ಕಿಲ್ ಆಧರಿಸಿ ನೇಮಕಾತಿ ಮಾಡಿಕೊಳ್ಳುತ್ತಾರೆ. ನಾವು 50% ನೇಮಕಾತಿ ಮೀಸಲಾತಿಯನ್ನು ನೀಡಿದರೆ ಐಟಿ ಬಿಟಿ ವಲಯ ತಪ್ಪಣಿಸಿ ಹೋಗಲ್ವಾ ಈಗ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಯಂತೆ. ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರ ನಡುವೆಯೇ ಉದ್ಯೋಗ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಮೂಡಿದೆ. ಈ ನಡುವೆ 3 ತಿಂಗಳ ಹಿಂದಷ್ಟೇ ಕನ್ನಡ ಪರ ಹೋರಾಟಗಾರರಿಗೆ ಸಿಎಂ ಸಿದ್ದರಾಮಯ್ಯ ನೀಡಿದ ವಾಗ್ದಾನವೂ ಕೂಡ ಮತ್ತೆ ಇದೀಗ ಚರ್ಚೆಯ ಕೇಂದ್ರವಾಗಿದೆ. ಶೀಘ್ರವೇ ಕ್ಯಾಬಿನೆಟ್ನಲ್ಲಿ ಕನ್ನಡಿಗರ ಮೀಸಲಾತಿ ವಿಚಾರವನ್ನು ಕೂಡ ಚರ್ಚೆ ಮಾಡಿ ಒಂದು ಉತ್ತರವನ್ನು ಹುಡುಕುತ್ತೇವೆ ಎಂದಿದ್ದ ಸಿಎಂ ಈಗ ಮೌನವನ್ನ ವಹಿಸಿರುವುದು ಯಾಕೆ?
ಅಸಲಿಗೆ ಸಿದ್ದರಾಮಯ್ಯಗೆ ಈ ಇಚ್ಛಾಶಕ್ತಿಯೇ ಇಲ್ವಾ ಅನ್ನುವಂತಹ ಗಂಭೀರ ಚರ್ಚೆಗಳು ಕೂಡ ಈಗ ಕನ್ನಡ ಹೋರಾಟಗಾರರನ್ನ ಕಾಡ್ತಾ ಇವೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆ ನೆನಪಿರ್ಬೋದು, ಈ ಹಿಂದೆ ಕೂಡ ಒಮ್ಮೆ ಸಂತೋಷ್ ಲಾಡ್ ಅವರು ಈ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಕರ್ನಾಟಕದಲ್ಲೇ ಇರ್ತಕ್ಕಂಥ ಹಾಗೆ ಕನ್ನಡಿಗರೇ ಆದ ಕೆಲ ಉದ್ಯೋಗಪತಿಗಳು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ನೀವು ಕ್ವಾಲಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಹೇಳ್ತಿದ್ದೀರಿ ಅಂತೇಳಿ. ಅಂದ್ರೆ ಖಾಸಗಿ ವಲಯದಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿದೆ. ಹೀಗಾಗಿ ಕಾಂಪಿಟೇಷನ್ಗೆ ತಕ್ಕ ಹಾಗೆ ನಮಗೆ ಉದ್ಯೋಗಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ, ಎಂಪ್ಲಾಯಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ನಾವು ರಿಸರ್ವೇಷನ್ ಅಂತ ತಂದುಬಿಟ್ರೆ ನಮ್ಮ ಕಾಂಪಿಟೇಟರ್ನ ಜೊತೆಗಿನ ನಮ್ಮ ಈ ಔದ್ಯೋಗಿಕ ಕಾಂಪಿಟೇಷನ್ನಲ್ಲಿ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ ಅನ್ನೋದು ಕೆಲ ಉದ್ಯಮಸ್ಥರ ಆರೋಪ ಆಗಿತ್ತು. ಆದರೆ ಕನ್ನಡ ಹಾಗೆ ಕನ್ನಡಿಗರಿಗೆ ಆದ್ಯತೆ ನೀಡಲೇಬೇಕು, ಉದ್ಯೋಗದಿಂದ ಅವ್ರು ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಮೀಸಲಾತಿ ಅನ್ನೋದು ಕಡ್ಡಾಯ ಅನ್ನೋದು ಸಂತೋಷ್ ಲಾಡ್ ಅವರ ವಾದವಾಗಿತ್ತು. ಅದರ ಜೊತೆಗೆ ಸಂತೋಷ್ ಲಾಡ್ ಅವ್ರು ಏನು ಹೇಳ್ತಾ ಇದ್ರು, ಕೆಲ ಕಂಪನಿಗಳಲ್ಲಿ HR ಡಿಪಾರ್ಟ್ಮೆಂಟಲ್ಲೇನೆ ಬೇರೆ ಭಾಷಿಕರು ಕೂತ್ಬಿಟ್ಟಿರ್ತಾರೆ. ಅವ್ರ ಅಪಾಯಿಂಟ್ಮೆಂಟ್ ಹಂತದಿಂದಲೇ ಕೂಡ ತಮಗೆ ಬೇಕಾದವರನ್ನ ಅಥವಾ ತಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟವರನ್ನ, ತಮ್ಮ ಭಾಷೆಗೆ ಸಂಬಂಧಪಟ್ಟವರನ್ನ ಕರ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಕನ್ನಡಿಗರಿಗೆ ಅರ್ಹತೆ ಇದ್ರೂ ಕೂಡ ಅವಕಾಶದಿಂದ ವಂಚಿತರಾಗುವಂತಹ ಪರಿಸ್ಥಿತಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಸರ್ಕಾರ ಈ ರೀತಿಯಾದ ಕ್ರಮವನ್ನ ಜಾರಿಗೆ ತರೋ ಮೂಲಕ, ಅಂದ್ರೆ 50%ನಷ್ಟು ಉದ್ಯೋಗ ಮೀಸಲಾತಿಯನ್ನ ಜಾರಿಗೆ ತರೋ ಮೂಲಕ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆಯನ್ನ ತಂದುಕೊಡೋ ಪ್ರಯತ್ನವಾಗಿ ನಾವು ಈ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದೀವಿ ಅಂತ ಹೇಳಿ. ಎನಿವೆ, ಆಗಾದ ಕೆಲ ಸಂಘರ್ಷದಿಂದಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೀಗ ಸಚಿವ ಸಂತೋಷ್ ಲಾಡ್ ಅವರು ಮತ್ತೊಮ್ಮೆ ತಮ್ಮ ಈ ಬಹುದಿನದ ಇಚ್ಛಾಶಕ್ತಿಯನ್ನ ವಾಸ್ತವ ಸ್ವರೂಪಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನ ತರಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಉದ್ಯೋಗ ಮೀಸಲಾತಿಗಾಗಿ ಕನ್ನಡಿಗರು ಕೂಡ ಒಂದು ಕಡೆಯಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ಉದ್ಯೋಗದಲ್ಲೂ ವಿಳಂಬ ಆಗ್ತಾ ಇದೆ ನೇಮಕಾತಿಯಲ್ಲಿ, ನಮಗೆ ಖಾಸಗಿ ವಲಯದಲ್ಲೂ ಕೂಡ ನೇಮಕಾತಿ ಆಗ್ತಾ ಇಲ್ಲ, ಅಲ್ಲೂ ಕೂಡ ಅನೇಕ ರೀತಿಯ ತಾರತಮ್ಯಗಳಿದೆ, ಹೀಗಾಗಿ ನಮ್ಗೆ ಅವಕಾಶ ಸಿಗ್ತಿಲ್ಲ, ಮೀಸಲಾತಿ ತಂದಾದ್ರೂ ಸರಿ ಕನ್ನಡಿಗರಿಗೆ ಉದ್ಯೋಗಕ್ಕೆ ಅವಕಾಶ ತಂದ್ಕೊಡಿ ಅಂತ ಹೇಳಿ ಆಗ್ರಹ ಇದ್ದೇ ಇದೆ. ಕನ್ನಡಿಗರ ಕಣ್ಣೊರೆಸ್ತಾರ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಕುತೂಹಲ ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆಯಲ್ಲಿ ಖಾಸಗಿ ವಲಯದಲ್ಲಿ 50% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರಿಗೆ 50% ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಹೊಸ ಮಸೂದೆ ತರಲಿಕ್ಕೆ ಮುಂದಾಗಿದ್ದಾರೆ ಸಚಿವರಾದ ಸಂತೋಷ್ ಲಾಡ್ ಅವರು. ಕಾರ್ಮಿಕ ಸಚಿವರ ಪ್ರಸ್ತಾಪಕ್ಕೆ ಕೈಗಾರಿಕಾ ಸಚಿವರು ಅಪಸ್ವರವನ್ನ ಎತ್ತಿದ್ದಾರಂತೆ. ನಾವೀಗ ಆಲ್ರೆಡಿ ವರದಿಯಲ್ಲಿ ತಿಳಿಸಿದ ಹಾಗೆ ನಾವು ಹೀಗೆ ಮೀಸಲಾತಿ ಹೆಸರಲ್ಲಿ ಕಡ್ಡಾಯ ಅನ್ನೋ ರೀತಿಯ ರೂಲ್ಸ್ ಅನ್ನ ತಂದುಬಿಟ್ರೆ ಹೊರಗಿನಿಂದ ಬಂಡವಾಳ ಹಾಕಿ ಇಲ್ಲಿಗೆ ಬಂದಿರುವವರು ಇದನ್ನ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು. ಕರ್ನಾಟಕದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲ, 108 ರೂಲ್ಸ್ಗಳನ್ನು ತರ್ತೆ ಕರ್ನಾಟಕ ಸರ್ಕಾರ ಅನ್ನೋ ರೀತಿಯಲ್ಲಿ ಅವ್ರ ಕಡೆಯಿಂದ, ಅಂದರೆ ಕೈಗಾರಿಕೆಗಳಿಂದ ಅದರ ಮಾಲೀಕರ ಕಡೆಯಿಂದ ನಮಗೆ ಆಕ್ಷೇಪಗಳು ಬರ್ಬೋದು. ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ ವಿಚಾರದಲ್ಲೂ ಕೂಡ ಈ ರೀತಿಯ ಕಡ್ಡಾಯ ನಿಯಮಗಳು ಕರ್ನಾಟಕಕ್ಕೆ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ತಾಪತ್ರಯ ಆಗಬಹುದು ಅನ್ನೋದು ಸ್ವಾಭಾವಿಕವಾಗಿಯೇ ಕೈಗಾರಿಕಾ ಸಚಿವರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗೇನೆ ಈ ರೀತಿ 50% ಮೀಸಲಾತಿ ಅನ್ನೋ ವಿಚಾರವನ್ನ ನಾವೀಗ ತರೋದು ಬೇಡ, ಕಾನೂನಾತ್ಮಕವಾಗಿ ಕಡ್ಡಾಯ ಮಾಡೋದು ಬೇಡ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಮೂಲಕ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಸದಸ್ಯರ ನಡುವೆನೆ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳಿದೆ. ಸಚಿವರ ನಡುವೆ ಸ್ವಹಿತಾಸಕ್ತಿಯ ಸಂಘರ್ಷ ಮುಂದುವರೆದಿದೆ. ಹೀಗೆ ಸಚಿವರ ಸಮರ ಅಂತಾದ ಸಂದರ್ಭದಲ್ಲಿ ಅಥವಾ ಸಚಿವರ ಭಿನ್ನಾಭಿಪ್ರಾಯ ಅಂತಾದ ಸಂದರ್ಭದಲ್ಲಿ ಅದರ ಮಧ್ಯಪ್ರವೇಶ ಮಾಡಿ ಅದಕ್ಕೊಂದು ಪರಿಹಾರವನ್ನು ತಂದುಕೊಡ್ಬೇಕಾಗಿರುವ ಕರ್ತವ್ಯ ಮುಖ್ಯಮಂತ್ರಿಗಳಾಗುತ್ತೆ. ಆದರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮೌನವಾಗಿರೋದು ಏಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ನಾವು ಆಲ್ರೆಡಿ ಹೇಳಿರುವಂತೆ ಕನ್ನಡದ ಬಗ್ಗೆ ವಿಶೇಷವಾದ ಅಭಿಮಾನವನ್ನ, ಆಸಕ್ತಿಯನ್ನ ಸಿದ್ದರಾಮಯ್ಯನವರು ಆಗಾಗ ಆನ್ ದ ಫ್ಲೋರ್ ಅಸೆಂಬ್ಲಿ ಸೆಷನ್ ನಡೆಯೋ ಸಂದರ್ಭದಲ್ಲೇನೆ ಪ್ರದರ್ಶನ ಮಾಡಿರೋದನ್ನು ನಾವು ಗಮನಿಸಿದ್ವಿ. ಹಾಗಾದರೆ ಮುಖ್ಯಮಂತ್ರಿಗಳ ಕನ್ನಡಾಭಿಮಾನ ಕೇವಲ ಈ ಸೆಷನ್ಗಳು ನಡೆಯುವಾಗ ಹೇಳಿಕೆಗೆ ಮಾತ್ರ ಸೀಮಿತವಾಗ್ಬಿಡುತ್ತಾ? ಕನ್ನಡಿಗರಿಗೆ ನ್ಯಾಯ ಒದಗಿಸಬೇಕು, ಕನ್ನಡಿಗರಿಗೆ ಒಂದು ಅವಕಾಶ ನೀಡಬೇಕು ಅನ್ನೋ ಕಾರಣಕ್ಕೆ ಸಚಿವರಾದ ಸಂತೋಷ್ ಲಾಡ್ ಅವರು ತರಲಿಕ್ಕೆ ಹೊರಟಿರುವ ಈ ಮೀಸಲಾತಿ ನಿಯಮ ಏನಿದೆ, ಇದಕ್ಕೆ ಭಿನ್ನಾಭಿಪ್ರಾಯ ಬಂದ ಸಂದರ್ಭದಲ್ಲಿ ಸಚಿವರನ್ನ ಒಟ್ಟುಗೂಡಿಸಿ ಕೂರಿಸಿ ಅವರನ್ನ ಕನ್ವಿನ್ಸ್ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ತರುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಆಸಕ್ತಿ ತೋರಿಸ್ತಿಲ್ಲ
ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸಚಿವರ ನಡುವೆ ಭಿನ್ನಾಭಿಪ್ರಾಯ ಆದ್ರೆ ಮುಖ್ಯಮಂತ್ರಿಗಳ ಮೌನ ಯಾಕೆ ಅಂತ ಹೇಳಿ. ಇಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ಗೊಂದಲದಲ್ಲಿ ಸಿಎಂ ಕೂಡ ಇದ್ದಾರಾ ಅನ್ನೊಂದು ಪ್ರಶ್ನೆ ಮೂಡ್ತಿರುವಂತದ್ದು ಸ್ಮಿತಾ. ಯಾಕೆಂದ್ರೆ ಖಂಡಿತವಾಗಿಯೂ ಯಾವುದೇ ರಾಜ್ಯಕ್ಕೆ ಹೋದ್ರೂ ಸ್ಥಳೀಯ ಭಾಷಿಗರಿಗೆ ಅಂದ್ರೆ ತಮಿಳುನಾಡಿನಲ್ಲಿ ತಮಿಳರಿಗೆ, ತೆಲುಗು ಮಾತನಾಡುವಂತ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ತೆಲುಗು ಮಾತನಾಡುವ ಜನರಿಗೆ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ 50% ಖಾಸಗಿ ವಲಯದಲ್ಲಿ ಕೆಲಸವನ್ನ ಕೊಡಬೇಕು ಅಂತ ಮನವಿ ಅಥವಾ ಬೇಡಿಕೆ ಅಥವಾ ಒತ್ತಡವನ್ನ ಹೇರೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದ್ರೆ ಇದಕ್ಕೆ ಟೆಕ್ನಿಕಲ್ ರೀಸನ್ ಕೊಡ್ತಿರುವಂತದ್ದು ಐಟಿ ಹಾಗೂ ಬಿಟಿ ಇರ್ಬೋದು, ಕೈಗಾರಿಕೆ ಸಚಿವರು ಇರ್ಬೋದು. ಮಾಮೂಲಿಯಾಗಿ ನಾವು ಗಮನಿಸ್ತೇವೆ, ಇನ್ ಜನರಲ್ ನಾವು ಮಾತನಾಡ್ತೇವೆ ಅಂದ್ರೆ ಯಾವುದೇ ಕಾರ್ಪೊರೇಟ್ ಕಂಪನಿಯಲ್ಲಿ ಉನ್ನತ ಸ್ಥಾನದಲ್ಲಿರುವಂತವರು ಯಾರು ಕೂಡ ಲೋಕಲೈಟ್ ಆಗಿರೋದಿಲ್ಲ, ಬದಲಾಗಿ ಉತ್ತರ ಭಾರತದಿಂದ ಬಂದಂತ ವ್ಯಕ್ತಿಗಳೇ ಆಗಿರ್ತಾರೆ. ಈ ರೀತಿ ಒಂದಿಷ್ಟು ಟೆಕ್ನಾಲಜಿಕಲಿ ಹಾಗೂ ಬೇರೆ ಮಾರ್ಗ ಅಂದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಶಿಕ್ಷಣ ಪಡೆದಿರುವಂತ ಆ ಜನರನ್ನ ಇಲ್ಲಿಗೆ ಕರೆಸಿ ಕನ್ನಡಿಗರಿಗೆ ಟ್ರೈನಿಂಗ್ ಕೊಡಿಸಿ ಅವರನ್ನ ಉನ್ನತ ಸ್ಥಾನಕ್ಕೆ ಏರಿಸಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ ಅನ್ನೋದು ಪ್ರಾಕ್ಟಿಕಲ್ ರೀಸನ್ ಅನ್ನ ಇವತ್ತು ಮುಂದಿಡುವಂತ ಚಾನ್ಸಸ್ ಕೂಡ ಇರುವಂತದ್ದು. ಅದೇ ರೀತಿ ಬೆಂಗಳೂರು ರ್ಯಾಪಿಡ್ ಆಗಿ ಬೆಳೆದಿರುವಂತದ್ದು ಕೇವಲ ಕನ್ನಡಿಗರಿಂದಲ್ಲ, ಬದಲಾಗಿ ಇಡೀ ದೇಶದಿಂದ ಬಂದಿರುವಂತ ಮೈಗ್ರೆಂಟ್ ವರ್ಕರ್ಸ್ ಇಂದ ಅನ್ನೋ ಒಂದು ಮಾತನ್ನು ಕೂಡ ಇಟ್ಟಿರ್ಬೋದು. ಆದ್ರೆ ಕನ್ನಡಿಗರ ವಿಚಾರದಲ್ಲಿ ಈಗಾಗ್ಲೇ ನೀವು ಹೇಳಿದಂತೆ ಅಸೆಂಬ್ಲಿನಲ್ಲಿ ಘಂಟಾಘೋಷವಾಗಿ ಮಾತನಾಡುವಂತ ಸಿಎಂ ಸಿದ್ದರಾಮಯ್ಯನವರು ಸಚಿವರ ನಡುವೆ ಆದಂತ ಒಂದಿಷ್ಟು ಮನಸ್ತಾಪವನ್ನ, ವಾಕ್ಸಮರವನ್ನ ತಣ್ಣಗೆ ಮಾಡಬಹುದಿತ್ತು. ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಕನ್ನಡಿಗರ ಪ್ರಾಧಾನ್ಯತೆ ಕೊಡುವಂತ ಕೆಲಸವನ್ನ ಮಾಡಿ, ಅದಾದ ನಂತರ ಯಾವುದೇ ಸಮಸ್ಯೆಯನ್ನ ಬಂದಂತ ಸಂದರ್ಭದಲ್ಲಿ ಆಯಾ ಸ್ಟೇಜ್ ನಲ್ಲಿ ಬಗೆಹರಿಸಿಕೊಂಡು ಹೋಗೋಣ ಅಂತ ಸೂಚನೆಯನ್ನ ಕೂಡ ಕೊಡಬಹುದಿತ್ತು. ಆದ್ರೆ ಈ ವಿಚಾರದಲ್ಲಿ ಸಿಎಂ ರವರು ಮೌನ ವಹಿಸಿದ್ದಾರೆ. ಬಹುತೇಕ ರಾಜಕೀಯ ಕಾರಣಗಳಿಂದ, ಕುರ್ಚಿ ಕದನದಿಂದ ಏನಾದ್ರು ಅಥವಾ ಹೈಕಮಾಂಡ್ ಇದನ್ನ ಯಾವ ರೀತಿ ನೋಡುತ್ತೆ ಅನ್ನೊಂದು ಪ್ರಶ್ನೆಯಿಂದ ಏನಾದ್ರು ಅವರು ಮೌನ ವಹಿಸಿದಾರ ಅನ್ನೋದು ಕೂಡ ಈಗ ಅನುಮಾನಕ್ಕೆ ಎಡೆ ಮಾಡ್ತಿರುವಂತದ್ದು. ಯಾಕಂದ್ರೆ ಹಿಂದಿಯನ್ನ ವಿರೋಧ ಮಾಡಿದ್ರೆ, ಬೇರೆ ಭಾಷೆಯನ್ನ ವಿರೋಧ ಮಾಡಿದ್ರೆ, ಮೈಗ್ರೆಂಟ್ ವರ್ಕರ್ಸ್ ಅಥವಾ ಸ್ಟಾಫ್ ಅನ್ನ ನಾವು ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ಅದರ ವಿರುದ್ಧವಾಗಿ ಏನಾದ್ರು ಮಾತನಾಡಿದ್ರೆ ಯಾವ ರೀತಿ ಆಕ್ಷನ್ ಸಿಎಂ ಮೇಲೆ ಆಗುತ್ತೆ ಅನ್ನೋದು ಗೊಂದಲವೇನಾದ್ರೂ ಇದೆಯಾ ಅನ್ನೋದು ಪ್ರಶ್ನೆ ಮೂಡ್ತಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ರಾಜ್ಯದಲ್ಲಿ 50% ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ಕೂಗು ಕಳೆದ ಅನೇಕ ದಶಕಗಳಿಂದ ಇರೋದನ್ನ ಸಚಿವ ಸಂತೋಷ್ ಲಾಡ್ ಚಾಲ್ತಿಗೆ ತರೋದನ್ನ ಬಹುತೇಕ ಖಾಸಗಿ ವಲಯಗಳು ವಿರೋಧ ಮಾಡಿದ್ರು ಕೂಡ ಕನ್ನಡಿಗರಾಗಿರುವಂತ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ಲಾನ್ ಆಫ್ ಆಕ್ಷನ್ ಏನಿದೆ ಅದು ಅತ್ಯಂತ ಅವಶ್ಯಕಾರಿ ಅನ್ಸಿರುವಂತದ್ದು ಸ್ಮಿತಾ. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.